ಒಂದು ನಿಮಿಷ. ನಾವೇ BTMC ವಾಟರ್ ಬರ್ತಾ ಇದೆ ಸೀವೇಜ್ ಯಾಕೆ ಎಷ್ಟು ಮಿಕ್ಸಿಂಗ್ ಇದೆ ಅಂದರೆ ಬಿಕಾಸ್ ಸೀವೇಜ್ ನೆಟ್ವರ್ಕ್ ಇಲ್ಲ. ಇವ್ರದ್ದು ಸರ್ ಇವರು ಲೇ ಮಾಡಬೇಕು ಬಟ್ ಮಾಡಿಲ್ಲ ಇಂಗ್ಲೀಷ್ ಮಾಡಿಬಿಟ್ರು ಸರ್. ತೆಗೆಯುವಾಗ ಅದು ಹೋಯ್ತು ಸರ್ ಅವರು. ಈಗ ಮಾಡಿಕೊಂಡು ಸರ್ ನಾವು ಮೇನ್ಸ್ ಹಾಕಿ ನಾವು ಕಟ್ ಮಾಡ್ತಾ ಇದೀವಲ್ಲ, ಇದರಲ್ಲಿ ನೀವು ಕೂಡ ಏನು ಮಾಡಿದ್ವಿ ಅಂತ ಹೇಳಿದ್ದೆ ನನ್ನ ಕಡೆಗೆ. ಒಂದು ಪೈಪ್ ಇರಲಿ ಅಷ್ಟೇ ಇಲ್ಲ ಹಾಗೆ ಹೋಗ್ತಾ ಇದ್ದೀವಿ. ಎಲ್ಲ ಹೋಗಿ ಎಲ್ಲ ನಮ್ಮದು ಇದೇ ಲೈನಲ್ಲಿ ಲೈನ್ ಇದ್ರೂ ಸಹ ಮುಂದೆ ಹೋಗ್ತಾ ಇದೆ. ನಾವು ಪಂಪ್ ಮಾಡ್ತಿಲ್ಲ, ಈಗ ನಾವು ಪಂಪ್ ಮಾಡ್ತೀವಿ ಸರ್. ಅಲ್ಲಿ ಮಾಡುವಾಗ ಸೀವೇಜ್ ಬರ್ತಾ ಇತ್ತಲ್ಲ, ಇಲ್ಲಿ ಹಿಂದೆ ಪೈಪ್ ಲೈನ್ ಇದ್ರೂ ಸಹ ಮುಂದೆ ನಾವು ಪಂಪಿಂಗ್ ಮಾಡ್ತೀವಿ. ಮಾಡಿ ಮೇನ್ ರೋಡ್ ಪಂಪಿಂಗ್ ಆಗ್ತಾ ಇದೆ. ಮೇನ್ ರೋಡ್ ಯಾಕೆ ಎಲ್ಲಿ ಹೋಗ್ತದೆ? ನಮ್ಮ ಮೇನ್ ರೋಡ್ ಅಂದರೆ ಇದು BWSS ಲೈನ್ ಕನೆಕ್ಟ್ ಆಗಿದೆ. ಈಗ ಎಲ್ಲೂ ಹೋಗ್ತಾ ಇಲ್ಲ. 50% ಎಲ್ಲಿ ಇಲ್ಲೇ ಇದೆ. ಅರ್ಧ ಲೇಔಟ್ ಇಲ್ಲೇ ಇದೆ. ನಮ್ದು ಈ ಕಡೆಯಿಂದೆಲ್ಲ ಲೇಔಟ್ ಒಳಗೆ ಒಂದು ರಾಜಕಾಲುವೆ ಇದೆ. ಪಂಪ್ ಮಾಡ್ತಿದ್ದೀವಿ, ತಗೊಂಡು ಪಂಪ್ ಮಾಡಬೇಕು. ಸೈಡ್ ಯಾರಿಗೆ ಕೊಡಲಿಕ್ಕಾಗಲ್ಲ. ಅಧಿಕಾರಿಗಳು ನಮ್ಮ ಕಡೆ ಝೀರೋ ಡಿಸ್ಚಾರ್ಜ್ 22 ಮನೆ ಇದೆಲ್ಲ STP ಯೂಸ್ ಮಾಡ್ಕೊಂಡು ನಾವು ನಿಮಗೆ ಬನ್ನಿ ಸರ್. ಓಕೆ ಹಿಂದ್ಗಡೆ ನೋಡ್ಕೊಂಡು ಹೆಂಗ್ ಮಾಸ್ಕೋರು ಸರ್. What is your problem? Wide barrio. Wide. Thank you so much for coming. A very emotional moment for us because you are here. We are residents of this. No, I know that, but it is not planned for the sewage working upon. I cannot do that. Sir, when we bought this, that sewage was not there at all, and we had a lake facing us. So we really thought we have made the best decision as in our lives by buying this. Ivaga, we have been received letters saying this is on a buffer zone. We as residents, hard-earned money, but where do we have to go? Who do we approach? Whether it is BTMC has to approach and find the solution for this, or the forest. How did this sewage line come suddenly? Within 1 year, 1 week in the water has just inflown. And abruptly we don't know where the ending is. So just to add, 2 ವರ್ಷದಿಂದ ಈ BTMC ಈ ರಾಜಕಾಲುವೆ ಮಾಡಬೇಕಾದ್ರೆ ನಾವೇನು ಅನ್ಕೊಂಡ್ವಿ, ರಾಜಕಾಲುವೆನ ಅಲ್ಲಿ ಕನೆಕ್ಟ್ ಮಾಡ್ತಾರೆ, ನಮ್ಗೆ ಯಾವುದೇ ವಾಟರ್ ಬಂದ್ರೂ ಅದು ಫ್ಲೋ ಆಗುತ್ತೆ, ಫ್ರೀ ಫ್ಲೋ ಆಗುತ್ತೆ, ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗುತ್ತೆ ಅಂತ ಅನ್ಕೊಂಡ್ವಿ. ಆದರೆ ಇದು ಇಷ್ಟು ಮಾಡಿದ್ರಲ್ಲ, ಅದಾದ್ಮೇಲೆ ನಮ್ಗೆ ಗೊತ್ತಾಯ್ತು ಅವ್ರಿಗೆ ಕನೆಕ್ಟಿವಿಟಿಗೆ ಅಪ್ರೂವಲ್ ಇಲ್ಲ. ಅದ್ರ ಜೊತೆಗೆ ಏನಾಗಿದೆ ಅಂದರೆ, ಈಗ ಒಂದು ವಾರನೂ ಒಂದು 15 ದಿನ ಹಿಂದೆ ಆಪರೇಷನ್ ರಾಜಕಾಲುವೆ ತಗೊಂಡ್ಬಂದು ಇದು ಕನೆಕ್ಟ್ ಮಾಡಿದ್ರು. ಆ ನೀರೆಲ್ಲ ಬಂತು. ಅವ್ರಿಗೆ ಗೊತ್ತಿದೆ ಇದರಲ್ಲಿ ನೀರು ಬಂದ್ರೆ ಇಲ್ಲ ಅದು ಹೋಗೋ ದಾರಿ ಈ ಲೇಔಟ್ ಅಲ್ಲಿ ಬಂದು ಕನೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಆದ್ರೂ ಅದನ್ನ ಕನೆಕ್ಟ್ ಮಾಡಿದ್ರು. ಮೊನ್ನೆ ಲೈಟಾಗಿ ಮಳೆ ಬಂದಿದೆ, ಅದು ಮಳೆ ಪ್ರಾಬ್ಲಮ್ ಅಲ್ಲ, ಸ್ವಲ್ಪ ಮಳೆ ಬಂದಿದೆ, ಅಲ್ಲಿಂದ ನೀರು ಹರ್ಕೊಂಡು ಬಂದು ಎಲ್ಲ ಇಲ್ಲಿವರೆಗೆ ನೀರು ಸರ್.
ಇಲ್ಲಿವರೆಗೆ ನೀರು. ನಾವು ಮುಕ್ಕಾಲು ಜನ ಎಲ್ಲ ಇಲ್ಲಿ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೊರಟೋದ್ರು. ಮಕ್ಕಳು ಇಲ್ಲ, ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ. ನಾವು ಹೋಗಿ ಅಮ್ಮ ಫೋನ್ ಮಾಡಿದ್ವಿ, ಏನ್ ಮಾಡೋದು? ಅಲ್ಲ, ಈಗ ಒಂದು ಪ್ಲಾನ್ ಅಪ್ರೂವ್ಡ್ ಪ್ಲಾನ್ ಇಲ್ಲ ಅಂತ ಹೇಳಿದ್ರೆ ಏನಕ್ಕೆ ಮಾಡಕ್ ಹೋದ್ರು? ಅದರಿಂದ ದೊಡ್ಡ ಪ್ರಾಬ್ಲಮ್ ಆಗಿದೆ. ಇನ್ನೊಂದು ಸರ್, ಇದು ಸ್ಟ್ರಾಂಗ್ ವಾಟರ್ ಡ್ರೈನ್ ಅಂದ್ರೆ ಬರೀ ಮಳೆ ನೀರು ಬರ್ಬೇಕು. ಸಮ್ಮರ್ ಅಲ್ಲಿ ಮಳೆನೇ ಇಲ್ಲ ಈ ಸಮ್ಮರ್, ಆದ್ರೂ ಅಲ್ಲಿ ಎಷ್ಟು ನೀರು ಸುವೇಜ್ ನೀರಲ್ವಾ ಅದು? ಹೌದು, ಅದನ್ನೆಲ್ಲ ಅದಕ್ಕೆ ಮಾಡ್ಬೇಕಾಗುತ್ತೆ. ಎರಡು ಪ್ರಾಬ್ಲಮ್. ಒಂದು ಸೀವೇಜ್ಗೆ ನೆಟ್ವರ್ಕ್ ಇಲ್ಲ ಸರ್, ಸೊ ಸೀವೇಜ್ ಇಸ್ ಮಿಕ್ಸಿಂಗ್ ವಿತ್ ಸ್ಟ್ರಾಂಗ್ ವಾಟರ್. ಎರಡನೇದಾಗಿ ಏನಾಗಿದೆ ಸರ್, ಇದು ಈ ಲೇಔಟ್ಗೆ ಮುಂಚೆನೆ ಒಂದು ಪಾಯಿಂಟಿಂದ ಡೈವರ್ಟ್ ಮಾಡ್ತಾ ಇದ್ರು ವಾಟರ್. ಸ್ಟ್ರಾಂಗ್ ವಾಟರ್ ಬಂದು ಮಳೆ ನೀರು ಬಂದರೆ ಸರ್ ಡೈವರ್ಟ್ ಮಾಡಿ ಓಪನ್ ಏರಿಯಾಗೆ ಬಿಡ್ತಾ ಇದ್ರು ಸರ್. ಅಲ್ಲಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು. ಆಗ ಅವರು ಏನು ಹೇಳಿದ್ರು, ನಮ್ಮ ಕಡೆಗೆ ಯಾಕೆ ಬಿಡ್ತೀರಿ, ನಿಮ್ಮದು ಏನು ಡ್ರೈನ್ ಇದೆ ಅಲ್ಲಿ ಮಾಡ್ಕೊಂಡು ಹೋಗಿ ಸರ್. ಇದಕ್ಕಾಗಿ BBMP ಕಡೆಯಿಂದ ಈ ಡ್ರೈನ್ ಮಾಡಲಿಕ್ಕೆ ಹೋಗಿದ್ವಿ. ಇಲ್ಲಿ ಬಂದಾಗ ಇಟ್ ಈಸ್ ನಾಟ್ ಹೊಟ್ಟೆನಲ್ಲಿ ಲೇಕ್ ಬಂದಾಗ ಸರ್ ಇಟ್ ನಾಟ್ ಅಲೌಡ್ ದ ಕನೆಕ್ಷನ್. ಇವ್ರು ಏನು ಹೇಳ್ತಾ ಇರೋದು, ಇದುವರೆಗೂ ಸರ್ ಡೆವಲಪ್ಮೆಂಟ್ ಆದಾಗ ಇವರು ಫಸ್ಟ್ ಬಂದರು, ಇದಕ್ಕಾಗಿ ನೀರಿಗೆ ಫಸ್ಟ್ ಬ್ಲಾಕ್ ಮಾಡಿಬಿಟ್ಟು LWDಗೆ ಎಂಟ್ರಿಯಲ್ಲಿ ದೇ ಆರ್ ಡೈವರ್ಟಿಂಗ್. ಮೊನ್ನೆ ನಾವು ಸಟರ್ಡೆಗೆ ಬಂದಾಗ ಕೂಡ ಇವ್ರ ಜೊತೆಗೆ ಈಗ ಡೈವರ್ಟ್ ಮಾಡಿ ಅಂತ ಹೇಳಿದ್ರು ಸರ್. ಅಲ್ಲಿ ಡೈವರ್ಟ್ ಮಾಡ್ಲಿಕ್ಕೆ ಹೋದರೆ ಆ ಸೆಕೆಂಡ್ ಸೈಡ್ ಅಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೇಮ್ ವಾಟರ್ ವಿಲ್ ಗೋ ಟು ಅದರ್ ಸೈಡ್. ಸಿನ್ಸ್ ಇಟ್ ಈಸ್ ಆಲ್ರೆಡಿ ಇನ್ ದ ನಕಾಶೆ ಸ್ಟ್ರಾಂಗ್ ವಾಟರ್ ಡ್ರೈನ್ ಇರುವುದರಿಂದ ನಾವು ಮಾಡ್ತಾ ಬಂದಿದ್ದೀವಿ. ಈಗ ನಾವು ಇದನ್ನು ಕನೆಕ್ಟ್ ಮಾಡಬೇಕು ಸರ್. ಈಗ ಬೆಳಗ್ಗೆ ಇದನ್ನು ಬರುತ್ತೆ. ಮಳೆ ನೀರು ಬರ್ಬೇಕು, ಸುವೇಜ್ ನೀರು ಬರೋದೇ ಇಲ್ಲ. ನೀವು ಈ ಏರಿಯಾದು ಸಿವೇಜ್ ಎಲ್ಲಿ ಕಳಿಸ್ತೀರಿ? ನಮ್ದು ಸುವೇಜ್ ಏನಿದೆ ಅಂತ ಇವ್ರು we have STP. We reuse the STP water. We do our composting. So we are not letting any waste go out of this place. These apartments at the end of the street that you see, I cannot comment on that, where they are letting their water out. But this community for sure, we have not. Only rainwater. That is the only thing we are able to handle. But we have faced the most problem. Zero water ಇಲ್ಲ ರೆಸಾರ್ಟ್ ಅಂತ ಮಾಡಿ ಈಗ ನಮಗೆ ಸೀವೇಜ್ ಲೈನ್ ಇಲ್ಲ. ಸೊ ನಮ್ಮ ಇಲ್ಲಿ ರಮಣೇಶ್ವರಿ ರೆಸಾರ್ಟ್ ಅನ್ನೋದು ಪ್ಲಾನ್ ಅಲ್ಲಿ ಕ್ಲಬ್ ಹೌಸ್ ಅಂತ ತೋರಿಸಿದ್ದಾರೆ. ಅಲ್ಲೇ STP ಎಲ್ಲ ಇತ್ತು ಏರಿಯಾಗೆ. ಈಗ ಅದನ್ನ ನಾವು ರೆಸಾರ್ಟ್ ಅಂತ ಕನ್ವರ್ಟ್ ಮಾಡಿ ಪ್ರೈವೇಟೈಸ್ ಮಾಡಿ ಈಗ ನಮಗೆಲ್ಲ ಔಟ್ಲೆಟ್ ಇಲ್ಲ ಮಾಡಿದ್ದಾರೆ. ಸೊ ಇವಾಗ ನಮ್ದು ಸೀವೇಜು ಮಿಕ್ಸ್ ಮಾಡ್ತಿಲ್ಲ ನಾವು, ಅಲ್ಲೇ ಎಂಡ್ ಆಫ್ ದ ಸ್ಟ್ರೀಟ್ ಮಿಕ್ಸ್ ಆಗ್ತದೆ. ಮನೆ ಮುಂದೆ ಲೀಕ್ ಬಹಳ ಕಮ್ಮಿ. ಮನೆ ಮುಂದೆ ಈ ರೋಡ್ ಎಂಡ್ ಲೀಕ್ ಆಗ್ತಾ ಇದೆ. We are not mixing sewage into the storm water drain. Whatever is being mixed is before the Anandpura. Ramaneshri is not mixing the sewage. It is before Anandpura. ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಸ್ಟ್ರಾಂಗ್ ವಾಟರ್ ಡ್ರೈನ್ ಮಳೆ ನೀರು ಹೋಗೋದಕ್ಕೆ, ಮತ್ತೆ ಸಪರೇಟ್ ಆಗಿ ಪ್ಯಾರಲಲ್ ಆಗಿ ಸುವೇಜ್ ವಾಟರ್ ಈಗ ಪ್ಲಾನ್ ಅಲ್ಲಿ against the gravity ಮಾಡ್ತೀವಿ. ಎರಡು ಮಿಕ್ಸ್ ಮಾಡೋದು ಬೇಡ. ನಮಗೂ ಬಯೋಡೈವರ್ಸಿಟಿ ಆಮೇಲೆ ಈಗ ನಾಟ್ ಬಿ ಅಲೌಡ್ ಸೀವೇಜ್ಗೆ ಡೈರೆಕ್ಟ್ಲಿ ಅಲ್ಲಿ ಬಿಡ್ತಾ ಇಲ್ಲ ಸರ್. ಲೇಕ್ಗೆ ಬಿಡ್ಲಿಕ್ಕೂ ಆಗಲ್ಲ. ಈಗ ಮಳೆ ಬಂದಿರೋದ್ರಿಂದ ಫ್ಲಡ್ ಆಗ್ತಿರೋದ್ರಿಂದ ನಾವು ಪಂಪ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿ ಆರ್ ನಾಟ್ ಅಲೌಡ್. ವಿ ವಿಲ್ ಹ್ಯಾವ್ ಟು ಬ್ರಿಂಗ್ ಇಟ್ ಇನ್ ದಿಸ್ ಸರ್. ವಿ ಆರ್ ಟೇಕಿಂಗ್ ಇಟ್, ಬಟ್ ದ್ಯಾಟ್ ಇಸ್ ಎ ಮಿಕ್ಸ್ಡ್ ಸೀವೇಜ್. ಇವರಿಗೆ ತೊಂದರೆ ಉಂಟಾಗಲ್ಲ. ಬಟ್ ದಟ್ ವಾಟರ್ ವೇರ್ ಎವರ್ ಇಟ್ ಇಸ್ ಗೋಯಿಂಗ್, ಇಟ್ ಇಸ್ ಫುಲ್ ಆಫ್ ಸೀವೇಜ್ ಓನ್ಲಿ. ಸೊ one line for sewage we can keep it sir. When they make the internal arrangement to that line, it can be ಸರ್, ಇದು ನಮ್ಮ ಸುವೇಜ್ side ಮಾತ್ರ now ಅಲ್ಲ ಸರ್. ಪರವಾಗಿಲ್ಲ. STP ಇದೆ, ಸಪರೇಟ್ ಲೈನ್ ಇದೆ, ಸಪರೇಟ್ STP ಈಗ STP ಅಲ್ಲಿ ನೀವು 100% ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಅವ್ರ ಕಡೆಗೆ 80% ಮಾಡ್ತಾ ಇಲ್ಲ. ಈ 22 ಅವರು ಮಾಡ್ತಾ ಇದ್ದಾರೆ. ನಮಗೆ ಬೇಕು ಅಂದ್ರೆ ಈ 100 ಪ್ಲಸ್ ಔಟ್ಸೈಡ್ ಇಂದ ಬರ್ತಕ್ಕಂಥದ್ದು ಕೂಡ ಇದಕ್ಕಾಗಿ ನೆಟ್ವರ್ಕ್ ಮಾಡ್ತಾ ಇದ್ದೀವಿ ಸರ್. ಈಗ ಸಿನ್ಸ್ ವಿ ಆರ್ ಕಟಿಂಗ್ ಇಟ್ ಆ್ಯಂಡ್ ರಿಕ್ವೆಸ್ಟಿಂಗ್ BWSSB also to put one pipe ಸರ್. ಮುಂದೆ ನಾವು ಸಬ್ಮೇನ್ಸ್ 1600 ಅವರು ಮಾಡಿ 1600 ನಾವು ಮಾಡ್ತೀವಿ. ನಮ್ಮದು ಸ್ಟ್ರಾಂಗ್ ವಾಟರ್ ಡ್ರೈನಲ್ಲಿ ಸದ್ಯಕ್ಕೆ ಸೀವೇಜ್ ಇರುತ್ತೆ. 4 ದಿವಸ ಇದು ಸರಿ ಆದರೆ ಸೀವೇಜ್ ನೆಟ್ವರ್ಕ್ ಕರೆಕ್ಟಾಗಿ ಆದರೆ ಸೀವೇಜ್ ಲೈನ್ಗೆ ಹೋಗ್ಬಿಡುತ್ತೆ. ಸೀವೇಜ್ ನಮ್ಮ ಲೈನ್ಗೆ ಬರೀ ಸ್ಟ್ರಾಂಗ್ ವಾಟರ್. ಅದು ಕಂಟಿನ್ಯೂಷನ್ ಆಫ್ ದ ಸೀವೇಜ್. Sir, to that beyond this is our SWD is there, sir, and their STP is there. ಈಗ STP ಗೆ ಕೆಪಾಸಿಟಿ ಕಡಿಮೆ ಇದೆ, ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಬೇಕು. ಪುಟ್ಟೆ ಸ್ವಲ್ಪ ಖಾಲಿ ಇರ್ತಲ್ಲ ಜಾಗ, ಅದನ್ನು ಮಾಡ್ತಾ ಇದ್ದಾರೆ. ಈ ಫ್ಲೋ ಎಷ್ಟಾಗ್ತದೆ? ಇಲ್ಲಿಂದ ಫ್ಲೋ ಎಷ್ಟಾಗ್ತದೆ ಸರ್? 1 STP ಮಾಡಿ ಕನೆಕ್ಷನ್ ಮಾಡಲಿಕ್ಕೆ ಸರ್, ಇನ್ನೊಂದು 4K ಅಂತಂದ್ರೆ ಸರ್ ಬರೀ ಕನೆಕ್ಟ್ ಮಾಡ್ಬಿಟ್ರೆ ಆಯ್ತಾ? ಈಗ ಇದಕ್ಕೆ ಕನೆಕ್ಷನ್ ಕೊಡಬೇಕು. ನಾವು ಬಂಡ ಮೇಲೆ ಕಟ್ ಮಾಡಿ ಹೋಗ್ತೀವಲ್ಲ, ಬಿಟ್ಬಿಟ್ರಿ ಹೊರಗಡೆ ಇಲ್ಲಿಂದ ನಾನು ತಗೊಂಡು ಇಲ್ಲಿಗೆ ಬಿಡ್ತೀನಿ.
ಇಲ್ಲೊಂದು ನಿಮ್ಮನ್ನು ಹಾಗೆ ಮಾಡ್ತಾರೆ ಇಲ್ಲಿಂದ ನೀವು ಮಾಡಲಿದ್ದೀರಿ ಸರ್ ಇಲ್ಲೊಂದು STP ಇದೆ ಇಲ್ಲೊಂದು STP ಇದೆ ಇಲ್ಲೊಂದು ಸರ್ ಸ್ವಲ್ಪ ಹಿಂದೆ ಬನ್ನಿ. ಇವರು ಎಂತ ಎಂತ ಟೈಮು ಎಂತ ಇದು ಅಂತ ನೋಡಿಲ್ಲ ಸರ್. ಅವ್ರ ಓನರ್ ಇಲ್ಲಿ ಸರ್, ಅವ್ರ ಹಿಂದೆ ತಳ್ಬೇಡಿ, ಹಿಂದೆ ತಳ್ಬೇಡಿ, ತಾಯಿ ಬನ್ನಿ ನೀವು. ಗ್ರೇಡಿಯಂಟ್ ಸರ್, ಇದು ಆಲ್ಸೋ ಅಲೌಡ್ ಗ್ರೇಡಿಯಂಟ್ ಸರ್. ಇದರಿಂದ ಬಂದು ಇವರೆಲ್ಲ ಏರಿಯಾ ಇಂದ ಮಾಡಿ ಇಲ್ಲಿ ಬಂದು ಇಲ್ಲಿ STP ಇದೆ ಡೌನ್ ಇದೆ ಸರ್. ಇಲ್ಲ ರೋಡ್ ಸರ್, ನಿಮ್ಮಲ್ಲಿ ಎಷ್ಟು ಲೋಡ್ ಬರ್ತಾ ಇದೆ ಈಗ? ಏನು ಹೇಳ್ಬೇಕು? ಇಲ್ಲ ಸರ್, ನಾವು ರಾತ್ರಿ ಇಲ್ವಾ ದಿವಸ ಇಲ್ವಾ ನಾವು ಕ್ಲೀನ್ ಮಾಡಬೇಕು. ಇದು ರೊಟ್ಟಿ ತರ ನಾವು ಕೆಲಸ ಮಾಡಿದಾರ ಒಂದು ವಾರನಲ್ಲಿ. ಇದು ಪ್ರಾಬ್ಲಮ್ ಒಂದು ವಾರನಲ್ಲಿ ಇದೆಯಾ ಸರ್? ಅಷ್ಟೇ ನೀವು ಬಂದಿದೆ ಅಲ್ವಾ, ಅಷ್ಟೇ ನಾವು ಭರೋಸಾ ಇದೆ ನೀವು ಸಾಲ್ವ್ ಮಾಡ್ತೀರಾ. ಸರಿ ಮಾಡ್ತೀರಾ ಅಂತ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇನ್ನೊಂದು ಸರ್ ಅಂದ್ರೆ ನಮ್ದು ಯಾವ್ದು ಸುವೇಜು ನಮ್ದು ಕೆರೆಗೆ ಹೋಗೋದ್ ಬೇಡ ಸರ್. ಯಾಕಂದ್ರೆ ಕೆರೆ ಚೆನ್ನಾಗಿದೆ, ಇಲ್ಲಿ ಕೆರೆ ಪಕ್ಕ ನಾವ್ ಇರಕ್ಕೆ, ನೇಚರ್ ಮಧ್ಯೆ ಇರಕ್ಕೆ ಅಂತ ನಾವು ಬಂದಿದ್ದು. ದಯವಿಟ್ಟು ಕೆರೆಗೆ ಏನೋ ಮಾಡಬೇಡಿ. ಎಷ್ಟು ಹಕ್ಕಿಗಳು ಚಿಲಿಪಿಲಿ, ಎಷ್ಟು ಚೆನ್ನಾಗಿತ್ತು ಹಕ್ಕಿಗಳ ಚಿಲಿಪಿಲಿ ಇತ್ತು, ಎಷ್ಟು ಚೆನ್ನಾಗಿತ್ತು ಈ ಜಾಗ. ದಯವಿಟ್ಟು ಮಾಡ್ಬೇಡಿ, ಕೆರೆನ ಹಾಳು ಮಾಡ್ಬೇಡಿ. ಇಡೀ ಬೆಂಗಳೂರಲ್ಲಿ ಎಲ್ಲ ಬೇರೆ ಟ್ರೀಟೆಡ್ ವಾಟರ್ನೇ ಬಿಡೋದು ಕೆರೆಗೆ. ಆ ಥರ ಎಲ್ಲ ಬಿಡಕ್ಕೆಲ್ಲ ಆಗಲ್ಲ. ಯಾಕೆಂದ್ರೆ ಮುಂದಕ್ಕೆ ಈ ವರ್ಷ ನೋಡಿ ಗೊತ್ತಲ್ಲ, 7,000 ಬೋರ್ವೆಲ್ ಎಲ್ಲ ಡ್ರೈ ಆಗ್ಬಿಟ್ಟಿದೆ. ಹೌದು ಸರ್, ಎಲ್ಲ ಭಾಳ ಪ್ರಾಬ್ಲಮ್ ಆಯಿತು. ಅದಕ್ಕೆಲ್ಲ ಕೆರೆಗೆ ಬಿಡಲ್ಲ ಬಿಡಿ, ಡೋಂಟ್ ವರಿ. ಈಗ ವಾಟರ್ ನಲ್ಲಿ ಸೀವೇಜ್ ಮಿಕ್ಸ್ ಇರುವುದರಿಂದ ಈ ಕ್ಲೋಸ್ಡ್ ಪೈಪ್ ನಲ್ಲಿ ನಾವು ಹೋಗ್ತಾ ಇದೀವಿ. ಹೇಗೆ BWSSB ಸೀವೇಜ್ ತಗೊಂಡು ಹೋಗ್ತಾರೆ, ಅದು ನಾವು ಈ ವಾಟರ್ ಕೂಡ ಸೀವೇಜ್ ತರನೇ ಟ್ರೀಟ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಸೊ ದಟ್ ಯಾರಿಗೂ ಈ ತರ ತೊಂದರೆ ಉಂಟಾಗಬಾರ್ದು. ಬೆಳಗ್ಗೆ ಫಾರೆಸ್ಟ್ ಅವ್ರ ಹತ್ರ ನಮ್ಮ ಆಫೀಸರ್ಸ್ ಎಲ್ಲ ಕುತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಮೊದಲು ಫಾರೆಸ್ಟ್ ಅವ್ರು ಬಿಡ್ತಿರ್ಲಿಲ್ಲ, ಈಗ ಫಾರೆಸ್ಟ್ ಅವ್ರು ಒಪ್ಕೊಂಡಿದ್ದಾರೆ. ಅವ್ರಿಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅರ್ಥ ಆಗಿದೆ. ವಿ ಆರ್ ಟೇಕಿಂಗ್ ಸರ್ ಆದಷ್ಟು ಬೇಗ ಇಮಿಡಿಯೇಟ್ಲಿ ಅರ್ಜೆಂಟ್ ಆಗಿ ಒಳ್ಳೆಯದು ಸರ್. ಯಾರೋ ಡೆವಲಪರ್ ತಪ್ಪು ಮಾಡಿದ್ರೆ ನಾವು ಹಿಂದೆ ಸರ್ ಇವರು ಬೇರೆ ಕಡೆ ಈ ಕಡೆ ಬರ್ತಾ ಇದೆ. ಹಿಂದೆ ಬನ್ನಿ ಎಲ್ಲ ಹಿಂದೆ ಬನ್ನಿ ಸರ್. ಯಾಕೆ ಮುಂದಕ್ಕೆ ಹೋಗ್ತೀರಲ್ಲ? ಈ ಕಡೆ ಬನ್ನಿ. ಮರಿ ಸ್ವಲ್ಪ This is the lake buffer also. This is also a WD buffer, but this property belongs to Lakshmi Chand Sundar Das. ಇಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೋಡಪ್ಪ, ನಮ್ಮವರು ಬಫರ್ ನೋಡ್ಬೇಕಪ್ಪ. ಇಲ್ಲಿ ಸ್ಟಾಪ್ ಆಲ್ ದ ಕನ್ಸ್ಟ್ರಕ್ಷನ್. ಎಲ್ಲಿಗೆ ಇದೆ ಹಾಗೆ ಸ್ಟಾಪ್ ಮಾಡಬೇಕು. ಎಸ್ ಸರ್, ವಿ ಕ್ಯಾನ್ ದೆನ್ ಯೂಸ್ ಫಾರ್ STP. ನೀವು ಸ್ವಲ್ಪ ವಾಪಸ್ ಅವರಿಗೆ ಬೇರೆ ಸೈಡ್ ಕೊಡಿಸಿ. ಸರಿ ಅಲ್ಲಿ ಮಾಡಿಬಿಟ್ಟು ಸ್ವಲ್ಪ ಮುಂದೆ ಬನ್ನಿ ಹಾಗೆ. ಎಸ್ಟೀಮ್ ನಾಟ್ ರೋಡ್ ಅಂತ ಸರ್. ಇದು ವಿಲ್ಲಮೆಂಟ್ಸ್, 10 ವಿಲ್ಲಮೆಂಟ್ಸ್ ಇದೆ ಸೈಡ್. ಅದು ಸೈಡ್ ವಿಲ್ಲ, ಅದು ಮ್ಯಾನ್ಷನ್. ನಾವು ಸ್ಟಾಪ್ ಆಗುತ್ತೆ ನೋಡಿ ಸರ್. ಸೈಡ್ ಸೈಡ್ ವರ್ಷನ್ ಆಲ್ರೆಡಿ ಏನಿದೆ
ಬಿಡಿ ಸರ್ ಹೋಗ್ತೀನಿ. ಡೋಂಟ್ ವರಿ. Thank you, sir. Thank you. ಸಿಎಂ ಕೂಡ ಡಬಲ್ ಲೈನ್ ಮಾಡೋದು ರೆಗ್ಯುಲರ್ ವಾಟರ್ ಇವರೆಲ್ಲ ಅಷ್ಟು ಜನ ಎಲ್ಲ ಸೇರಿ ಮಾಡಬೇಕು. ಆಮೇಲೆ ಏನಾಗುತ್ತೆ ಅಂದ್ರೆ ಕಪ್ಯಾಕ್ಟ್ ನಮ್ಮವರೆಲ್ಲ ಬಂದು Yesterday, ನಾವು ಮಲ್ಕೊಂಡ್ವಿ we will start our work Thank now. you so much. ನಮ್ಗೆ help ಮಾಡಿ. We will start ಫಾರೆಸ್ಟ್ ಬೌಂಡ್ರಿ ಹತ್ರ ಮಾತ್ರ ಈಗ ಸ್ಟಾಪ್ ಆಗಿದೆ ಸರ್. ಅದು ರಾತ್ರಿ ಫ್ಲಡ್ ಬಂದಾಗ ಸಾಯಂಕಾಲ ಓಪನ್ ಮಾಡಿಸಿ